ವೀರಶೈವ ಲಿಂಗಾಯತ ಎರಡು ಒಂದೇ. ಕೆಲ ಸ್ವಾಮೀಜಿಗಳು ಕಂದಕವನ್ನ ನಿರ್ಮಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಮ್ಯುನಿಸ್ಟ್ ಮೈಂಡ್ ಸ್ವಾಮಿಗಳು ಸಂಚನ್ನ ರೂಪಿಸಿದ್ದಾರೆ. ಹಿಂದೂ ಶಬ್ದವನ್ನ ಅಪಮಾನ ಮಾಡೋದೇ ಅವರ ಕೆಲಸ ಆಗೋಗ್ಬಿಟ್ಟಿದೆ. ಹಿಂದೂ ಆಚರಣೆ ಅವಮಾನಿಸೋದೇ ಇವರ ಉದ್ದೇಶವಾಗಿದೆ. ಕೆಲವರು ಬಸವಣ್ಣ ತಮ್ಮ ಆಸ್ತಿ ಎಂಬಂತೆ ವರ್ತಿಸ್ತಾ ಇದ್ದಾರೆ. ಬಸವ ತತ್ವ ಹೇಳುವ ತಾವು ಯಾಕೆ ಈ ಒಂದು ಪಾದ ಪೂಜೆಯನ್ನ ಮಾಡಿಸ್ಕೊಳ್ತೀರಿ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕರ್ನಾಟಕದಲ್ಲಿರೋದು ಸಾಬರ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ. ಲಿಂಗಾಯತರನ್ನ ಅಪಮಾನ ಮಾಡಿದ್ರು ವೀರಶೈವ ಮಹಾಸಭಾ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪಂಚಪೀಠಗಳು ವಿರಕ್ತ ಮಠದ ಸ್ವಾಮಿಗಳು ಒಂದಾಗಿ ವೀರಶೈವರು ಲಿಂಗಾಯತರು ಎಲ್ಲರೂ ಒಂದೇ. ಅವರ ಸಂಪ್ರದಾಯ, ಅವರ ಉಡುಗೆ ತೊಡುಗೆ, ಅವರ ಕಾಯಕ ಎಲ್ಲನೂ ಒಂದೇ. ಇದರಲ್ಲಿ ವೀರಶೈವರು ಬೇರೆ ಇಲ್ಲ, ಲಿಂಗಾಯತರು ಬೇರೆ ಇಲ್ಲ. ಉದ್ದೇಶಪೂರ್ವಕವಾಗಿ ಕೆಲವೊಂದು ಸ್ವಾಮೀಜಿಗಳು ತಮ್ಮ ಒಂದು ವೈಭವೀಕರಣಕ್ಕೆ, ತಮ್ಮ ಸ್ವಾರ್ಥಕ್ಕೆ ಲಿಂಗಾಯತ ಬೇರೆ, ಬಸವ ಪೀಠ ಬೇರೆ, ಪಂಚಪೀಠ ಬೇರೆ ಅಂಥೇಳಿ ಒಂದು ದೊಡ್ಡ ಕಂದಕವನ್ನು ನಿರ್ಮಾಣ ಮಾಡುವಂಥ ಷಡ್ಯಂತ್ರ ಈ ರಾಜ್ಯದಲ್ಲಿ ಕೆಲವೊಂದು ಕಮ್ಯುನಿಸ್ಟ್ ಮೈಂಡೆಡ್ ಸ್ವಾಮಿಗಳು ಮಾಡ್ತಾಯಿದ್ದಾರೆ. ಅವರಿಗೆ ಲಿಂಗಾಯತ ಧರ್ಮ ಉದ್ಧಾರ ಆಗ್ಬೇಕು ಅನ್ನೋದಿಲ್ಲ, ಶೈವ ಧರ್ಮ ಉದ್ಧಾರ ಆಗ್ಬೇಕು ಅನ್ನೋದಿಲ್ಲ. ಇಡೀ ವೀರಶೈವ ಲಿಂಗಾಯತರನ್ನ ಸನಾತನ ಹಿಂದೂ ಧರ್ಮದಿಂದ ದೂರ ಮಾಡಬೇಕಂತ ಕೆಲವೊಂದು ಸ್ವಾಮೀಜಿಗಳು ವ್ಯವಸ್ಥಿತವಾಗಿ ಸಂಚು ಈ ದೇಶದಲ್ಲಿ, ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಹಿಂದೂ ಶಬ್ದವನ್ನು